ಮುಖ್ಯವಾಗಿ ಮತ್ತೊಂದು ವಿಷಯವನ್ನು ನಮ್ಮ ಗುರುಗಳು ನೆನಪು ಮಾಡಿಕೊಟ್ರು. ಪ್ರಭಾವಳಿ ಅಂತ. ಯಾವ ಸ್ಥಳದಲ್ಲಿ ದೇವಿ ಸನ್ನಿಧಾನ ಇರ್ತದೋ ಆ ಸ್ಥಳದ ಸುತ್ತಮುತ್ತಲಿನ ಎಲ್ಲ ವಲಯವು ಆ ಸಮೀಪಕ್ಕೆ ಬರುವಂತಹ, ಈ ಕ್ಷೇತ್ರದಿಂದ ಹೋಗುವಂತಹ ಗಾಳಿ, ಈ ಕ್ಷೇತ್ರದಿಂದ ಹರಿಯುವಂತಹ ನೀರು, ಈ ಕ್ಷೇತ್ರದಿಂದ ಬರುವಂತಹ ಶಬ್ದ, ಆ ಎಲ್ಲವೂ ಕೂಡ ಮಂಗಲಮಯವಾಗಿರ್ತದೆ. ಆ ಕಾರಣಕ್ಕಾಗಿ ಅದು ಪ್ರಭಾವಲಯ ಅಂತ ಕರೀತಾರೆ. ದೇವಿಯ ಪ್ರಭಾವಲಯ ಎಷ್ಟು ಆಗಬೇಕು ಅಂತ ಹೇಳಿದರೆ, ನಾವು ದೂರದವರೆಗೂ ಇಲ್ಲಿದ್ದು ದೇವಿ ಸನ್ನಿಧಾನವನ್ನು ನೆನೆಸ್ಕೊಂಡು, ಯಾರೋ ನಿಮ್ಮ ಬಳಗದಾಗ ಅಮೇರಿಕಾದಾಗಿದ್ದರೆ, ಇಂಗ್ಲೆಂಡ್ನಾಗಿದ್ದರೆ ಅವರು ದೇವಿಯನ್ನು ನೆನೆಸ್ತಾ ನಮ್ಮ ಹಂಚಿನಾಳ, ನಮ್ಮ ಗ್ರಾಮ ಅಂಥೇಳಿ ಅಲ್ಲಿಗೆ ಬರಬೇಕು. ಅದು ಪ್ರಭಾವಲಯ ಅಂತ. ಇದಕ್ಕೆ ಇಷ್ಟೇ ಲಿಮಿಟ್ ಅಂತಿಲ್ಲ. ಎಲ್ಲ ಬ್ರಹ್ಮಾಂಡವನ್ನು ಆವರಿಸಿದಂತಹ ಮಹಾಲಕ್ಷ್ಮೀ ದೇವಿ ನೀವು ಎಲ್ಲೇ ಇದ್ರೂ ನೀವು ಮತ್ತೆ 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 ಹಬ್ಬಕ್ಕೆ, ವಿಶೇಷವಾಗಿ ಜಾತ್ರೆಗೆ ಮಾಡುವಂತಹ ಶುಭ ಸಂದರ್ಭಗಳಲ್ಲಿ ಮನೆಗೆ ದೇವಿ ದರ್ಶನಕ್ಕೆ ಬರುವ ಹಾಗಾಗಬೇಕು. ಆ ಕಾರಣಕ್ಕಾಗಿ ಈ ಪ್ರಭಾವಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಪ್ರಭಾವಲಯ, ಈ ವಲಯದೊಳಗೆ ಎಲ್ಲರೂ ಇರುವ ಹಾಗೆ ದೇವಿ ನಮಗೆ ರಕ್ಷಣೆ ಕೊಡಲಿ ಅಂಥೇಳಿ ಈ ಪ್ರಭಾವಲಯದಿಂದ ಯಾರೂ ಹೊರಗೆ ಹೋಗಬಾರ್ದು, ಎಲ್ಲರಿಗೂ ದೇವಿಯ ಕರುಣೆ ಆಗಬೇಕು. ಈ ಒಂದು ನನಗೆ ಬರುವಂತಹ ಒಂದು ವಿಚಾರ ಅಂತ ಹೇಳಿದರೆ, ಈ ಕ್ಷೇತ್ರ ಲಂಬಾಣಿ ತಾಂಡ ನಾಯಕರ ಒಂದು ಕ್ಷೇತ್ರ. ಈ ಕ್ಷೇತ್ರಕ್ಕೆ ಒಂದು ಸಮಾಜಕ್ಕೆ ಸೀಮಿತ ಆಗಬಾರದು. ಬಿಜಾಪುರದ, ಇಂಡಿಯ, ಸಿಂದಗಿಯ ಸುತ್ತಮುತ್ತಲ ಪ್ರದೇಶಗಳ ಎಲ್ಲ ಜನರು ಜಾತಿ ಮತಗಳನ್ನು ತಮ್ಮ ಎಲ್ಲವನ್ನ ಮೀರಿ ಕ್ಷೇತ್ರಕ್ಕೆ ಬರಬೇಕು. ಅಂಥ ಒಂದು ಪ್ರಭಾಯನ್ನು ಮಹಾಲಕ್ಷ್ಮೀ ದೇವಿ ಕೊಡಲಿ ಅಂಥೇಳಿ, ಅಂಥ ಒಂದು ಪ್ರಭಾ ಇಲ್ಲಿ ಬೆಳೆಯಬೇಕು. ಮಹಾಲಕ್ಷ್ಮಿ ಸನ್ನಿಧಾನ ಅಷ್ಟು ಪೂರ್ಣವಾಗಿ ಇಲ್ಲಿ ಬರಲಿ ಅಂಥೇಳಿ ನಾವು ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ, ದುರ್ಗಾದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ಕೊಲ್ಲಾಪುರಕ್ಕೆ ಯಾರ್ಯಾರು ಹೋಗ್ತಾ ಇದ್ದಾರೋ ಅವರೆಲ್ಲ ನಮಗೆ ಕೊಲ್ಲಾಪುರಕ್ಕೆ ಹೋಗಿಲ್ಲ ಅಂದರೆ ಎಲ್ಲೇ ಹೋಗಬೇಕು ಅಂದರೆ, ನಾವು ಹಂಚಿನಾಳ ತಾಂಡಾದೊಳಗೆ ಒಂದು ಲಕ್ಷ್ಮೀ ದೇವಿ ಗುಡಿ ಅದ, ದುರ್ಗಾದೇವಿ ಗುಡಿ ಅದ, ಅಲ್ಲಿ ಹೋಗಿ ದರ್ಶನ ಮಾಡಿದರೆ ಸಾಕು, ನಮಗೆ ಅಂಬಾ ಭವಾನಿ, ದುರ್ಗಾದೇವಿ ದರ್ಶನ, ತುಳಜಾ ಭವಾನಿ ದರ್ಶನ ಆದಾಗ ಆಗ್ತದೆ ಅಂಥೇಳಿ ಅಷ್ಟು ಪ್ರಭೆಯನ್ನು ಅವಳು ನಮ್ಮ ಮೇಲೆ ಕರುಣಿಸಬೇಕು. ಅಂಥ ಒಂದು ಮೂರ್ತಿ ಸ್ವರೂಪವನ್ನು ಇವರು ಶಿಲ್ಪಿಗಳು ಮಾಡಿದ್ದಾರೆ. ಅವರು ಮಾಡಿ ಶಿಲ್ಪವನ್ನು ಸೃಷ್ಟಿ ಮಾಡಿ ಅತ್ಯಂತ ಬಹಳ ಬಹುಶಃ ಒಂದು ವರ್ಷದವರೆಗೂ ಇವರು ಈ ಮೂರ್ತಿಯನ್ನು ಕಟೀಲಿಕ್ಕಾಗಿ ತಗೊಂಡಿರಬಹುದೇನೋ. ಅಷ್ಟು ಸಮಯವನ್ನು ದಿವ್ಯವಾಗಿರ್ತಕ್ಕಂಥ ತಮ್ಮ ಶಕ್ತಿಯನ್ನು ಅದೇ ರೀತಿಯಾಗಿ ಪೂರ್ಣವಾಗಿ ಉಪವಾಸ ಇದ್ದು ಅದೇ ಅನೇಕ ನಿಯಮಗಳನ್ನು ಪಾಲಿಸಿ ಮಾಡಿದಂಥ ಈ ಪ್ರತಿಮೆ ಏನಿದೆ ನಮ್ಮಲ್ಲಿ ನಿಮ್ಮಲ್ಲಿ ಪ್ರತಿಷ್ಠಾಪನೆ ಆಗುವುದು. ದೇವಿ ಪ್ರತಿಷ್ಠಾಪನೆ ಅನ್ನೋದು ಕೇವಲ ಮಂದಿರದಲ್ಲ, ನಮ್ಮ ಮನಸ್ಸಿನಲ್ಲಿ ಆಗಬೇಕು. ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ದೇವಿ ಕಾಣಿಸ್ಬೇಕು. ಆ ರೀತಿಯಾಗಿ ಪ್ರತಿಷ್ಠಾಪನೆಯನ್ನು, ಪ್ರತಿಷ್ಠಾಪನಾ ಪೂರ್ವದಲ್ಲಿ ಸಮ್ಮತಿಯನ್ನು ಅವರು ಕಳಿಸಿಕೊಟ್ಟಿದ್ದಾರೆ. ಓಂ ಸ್ವಸ್ತಿ.